केसीएन में आपका स्वागत है। मैं किंग हमीद। ನಮಸ್ಕಾರ. KCN ವಾರ್ತೆಗೆ ಸ್ವಾಗತ. ನಾನು ಸಬಿಹಾ. ವಾರ್ಡ್ ಸಂಖ್ಯೆ 35ರಲ್ಲಿ ಉಜ್ವಲ ಯೋಜನೆಯ ಮುಖಾಂತರ ಮೈಸೂರಿನ ಕಲ್ಯಾಣಗಿರಿ ನಗರದ ಯಾರಬ್ ಮಸೀದಿಯ ಕಾರ್ಯದರ್ಶಿ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಖಮರುದ್ದೀನ್ ಅಲಿಯಾಸ್ ಕಮಲ್ ರವರು ಅಡುಗೆ ಅನಿಲ ಸಂಪರ್ಕವನ್ನು ಅರ್ಹ ಜನರಿಗೆ ವಿತರಿಸಿದರು. ಸರ್ಕಾರದ ವತಿಯಿಂದ ಬರುವ ಸೌಲಭ್ಯಗಳನ್ನು ಜನರಿಗೆ ಒದಗಿಸಲಾಗುವುದೆಂದು ಈ ಸಂದರ್ಭದಲ್ಲಿ ಹೇಳಿದರು. ಯಾರಬ್ ಮಸೀದಿ ಅಧ್ಯಕ್ಷರಾದ ಮುಬೀನ್ ಪಾಷಾ, ಖಜಾಂಚಿ ಸರ್ದಾರ್, ಸಮಾಜ ಸೇವಕರು ಖ್ವಾಜಾ ಮೊಹಿಯುದ್ದೀನ್, ಅಲ್ತಾಫ್, ಆರಿಫ್ ಪಾಷಾ, ಅಕ್ರಮ್ ಪಾಷಾ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮೈಸೂರು ಮಹಾನಗರ ಪಾಲಿಕೆಯಿಂದ ವೃದ್ಧಾಪ್ಯ ಪಿಂಚಣಿ, ಹೊಲಿಗೆ ಯಂತ್ರ, ಉಚಿತ ಸೋಲಾರ್, ಹಸುಗಳು ಸಾಕುವಿಕೆ ಇಂತಹ ಯೋಜನೆಗಳನ್ನು ಮಾಡಿಕೊಡಬೇಕಾಗಿದ್ದರೆ ಪ್ರಮುಖವಾದ ದಾಖಲಾತಿಗಳನ್ನು ತಂದುಕೊಟ್ಟರೆ ಅಂತಹವರಿಗೆ ಪ್ರಯೋಜನೆ ಆಗುತ್ತದೆ. BPL ಕಾರ್ಡ್, ಆಧಾರ್ ಕಾರ್ಡ್, ID ಕಾರ್ಡ್ ಯಾರಬ್ ಮಸೀದಿ ಮುಂಭಾಗ ಮಾಡಿಕೊಡಲಾಗುತ್ತದೆ. ಅವಶ್ಯಕತೆ ಇರುವವರು ತಮ್ಮ ದಾಖಲಾತಿಗಳನ್ನು ತೆಗೆದುಕೊಂಡು ಮಾಡಿಸಿಕೊಳ್ಳಿ. ಯಾರಬ್ ಮಸೀದಿ ಮೆಡಿಕಲ್ ಮುಂಭಾಗ. ಬನ್ನಿ ಛಾಯಾಗ್ರಾಹಕ ಅಬ್ದುಲ್ ಹಮೀದ್ ಜೊತೆ ನೋಡೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಯಾ أيتها النفس إلى ربك راضية مرضية فادخلي في عبادي وادخلي جنتي. صدق الله العظيم. अस्सलाम वालेकुम वरहमतुल्लाहि ताला बरकातुहू। आज का ये छोटा एक प्रोग्राम बने थे, वो प्रोग्राम में यारब मस्जिद के सदर साहब, यासीर साहब, नौजवान अबरार और हमारे मोदन साहब, हमारे अमजद साहब और हमारे एरिया के बुजुर्ग अहबाब, दोस्त, भाइयों, बच्चों सबको हमारी तरफ से अस्सलाम वालेकुम रहमतुल्लाहि तआला बरकातहू। आज का ये प्रोग्राम उज्ज्वला योजना का कार्यक्रम है। उसमें किसी को गरीब है उसको गैस सहूलत देना था, वो सहूलत बनाए थे। आज वो सिलेंडर से वो सिलेंडर का देने का काम मुखरिर करे। उसमें आज फिर आधार कार्ड हो, रेशन कार्ड हो, दूसरा पेंशन, बाद में कॉरपोरेशन से तुम्हारा इलेक्ट्रिकल साइकिल दे रहे हैं, फिर मशीन दे रहे हैं, उसका सब एप्लीकेशन देवघर को आज हमें मस्जिद में ऐलान किए थे, उसके बारे में भी थोड़ा एप्लीकेशन आए हैं। फिर भी आने के एप्लीकेशन से ही कौन भी इसका एक सहूलत है, सहूलत कर लेने के बाद से पूरे यहाँ एप्लीकेशन ले लगा को एक मेडिकल में दे सकती, नहीं तो हमारे यारब मस्जिद में दे सकती। ಇವತ್ತು ಈ ಕಾರ್ಯಕ್ರಮನ ರೂಪಿಸಿದೀವಿ. ಬಡವರ ಕಾರ್ಯಕ್ರಮ ಅಂತೇಳಿ ಉಜ್ವಲ ಯೋಜನೆಯ ಕಾರ್ಯಕ್ರಮ. ಆದ್ದರಿಂದ ಬಡವರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಬೇಕಾಯ್ತು. ಆದ್ರಿಂದ ಎಲ್ಲ ಸಿಲಿಂಡರ್ ಬಂದಿದೆ. ಕೆಲವು ಸಿಲಿಂಡರ್ಸ್ ಎಲ್ಲ ನೆನ್ನೆ ಮೊನ್ನೆ ಸುಮಾರು ಕೊಟ್ಟಿದ್ವಿ. ಇನ್ನು ಉಳಿಕೆ ಸಿಲಿಂಡರ್ ಕೆಲವರಿಗೆಲ್ಲ ಅಡ್ರೆಸ್ ಇದೆ, ಕೆಲವ್ರ ಫೋನ್ ನಂಬರ್ಸ್ ಎಲ್ಲ ಇದೆ. ಫೋನ್ ಮಾಡ್ತಾ ಇದೀವಿ, ಅವ್ರು ಬರ್ತೀನಿ ಅಂತ ಹೇಳಿದ್ರೆ ಸವಲತ್ತು ಸಿಗಲ್ಲ. ಸವಲತ್ತು ಸಿಗುವಾಗ ಬಂದು ಸವಲತ್ತನ್ನ ತಗೊಂಡು ಹೋಗಲ್ಲ. ನೋಡಿ, ಇನ್ನೂ ಸಿಲಿಂಡರ್ಸ್ ಇದೆ. ಕೆಲವರು ನಾವೆಲ್ಲೋ ಇದೀವಿ ಅಂತ ಹೇಳಿದ್ರೆ, ಕೆಲವರು ಹೇಳಿದ್ರೆ ಬಂದಿದೆ ಕೊಡ್ಲಿಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ದಯಮಾಡಿ ಅವರವರ ಸಿಲಿಂಡರ್ ಕೂಡ ಅವರು ಎಲ್ಲ ಬಂದಿದೆ ಡಾಕ್ಯುಮೆಂಟ್ ತಂದು ಕೊಟ್ಟು ಬೇಕಾದ್ರೂ ತಗೊಂಡೋಗಿ. ತಿರ್ಗಾ ಮುಂದೆ ನಮ್ಮ ನಗರ ಪಾಲಿಕೆಯಿಂದ ಪ್ರತಿಯೊಂದು ಕಾರ್ಯಕ್ರಮನೂ ಇದೆ. ಈಗ ಆಧಾರ್ ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇರಲಿ, ಪ್ರತಿಯೊಂದು ಪಿಂಚನ್ಸ್ ಇರಲಿ, ಎಲ್ಲ ಕೂಡ ನಮ್ಮ ಸಮಸ್ಯೆಯಿಂದ ನಮ್ಮ ಯಾರಬ್ ಮಸೀದಿ ಕಮಿಟಿಯಿಂದ ಮಾಡ್ತಾ ಇದೀವಿ. ದಯಮಾಡಿ ಇದನ್ನ ಉಪಯೋಗ ಮಾಡ್ಕೊಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಪ್ರತಿಯೊಬ್ಬರು ನಮಸ್ಕಾರ.
ಈ ದಿನ ಉಜ್ವಲ ಸಿಲಿಂಡರ್ ಕೊಡುವ ಯೋಜನೆಯನ್ನು ಮಾಡಿದ ಯಾರ ಮಸೀದ್ ಮುಂಭಾಗ ನಮ್ಮ ಪ್ರೆಸಿಡೆಂಟ್ ಮುಬಿನ್ ಬೈ ಮತ್ತು ನಮ್ಮ ಕ್ಯಾಶಿಯರ್ ಸರ್ದಾರ್ ಬೈ ಮತ್ತು ಯುವ ಮುಖಂಡರಾದ ಅಬ್ರಾರ್ ಮತ್ತು ನಮ್ಮ ಸಹೋದ್ಯೋಗಿಗಳೆಲ್ಲ ಸೇರಿ ಇವತ್ತು ಒಂದು ಉಜ್ವಲ ಗ್ಯಾಸ್ ಯೋಜನೆಯನ್ನು ರೂಪಿಸಿದ್ದು. ಆದರೆ ಇವತ್ತು ಕೆಲವು ದಿನಗಳಿಂದ ಯಾರ ಮನೆಯಲ್ಲಿ ಪ್ರತಿಯೊಂದು ಬಡವರು ಕೂಡ ನಾವು ಗ್ಯಾಸ್ ಸಿಲಿಂಡರ್ ಕೊಡಬೇಕು ಅಂತೇಳಿ ಇತ್ತು. ಆದ್ದರಿಂದ ಎಲ್ಲ ಕೆಲವು ಮನೆಗಳಲ್ಲಿ ಪರಿಶೀಲನೆ ಮಾಡಿ ಯಾರು ತಗೊಂಡಿದ್ದಾರೆ ಇಲ್ಲ ಅಂತೇಳಿ ನೋಡಿ ಕೆಲವು ಮನೆಗಳನ್ನ ಬಡವರ ಮನೆಗೆ ಗುರುತಿಸಿ ಕೆಲವು ಸಿಲಿಂಡರ್ಗಳ ಕೊಟ್ಟಿದ್ದೀವಿ. ಇವತ್ತು ಕೂಡ ಇಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿ ರೂಪಿಸಿದಾಗ ಸುಮಾರು ಜನ ಕೊಡಬೇಕಾಯಿತು. ಅದರಲ್ಲಿ ಎಲ್ಲ ಬಂದು ಕೆಲವೆಲ್ಲ ತಗೊಂಡಿದ್ದಾರೆ, ಇನ್ನೂ ಕೊಡುವಂತಿದೆ. ಇನ್ನೂ ಕೆಲವು ಮನೆಗಳಲ್ಲಿ ನಾವು ಅದನ್ನು ಗುರುತು ಮಾಡಿ ಯಾರು ಬಡವರಿದ್ದಾರೆ, ಯಾರು ಅದಕ್ಕೆ ಉಪಯೋಗ ಬೇಕು ಅದನ್ನೆಲ್ಲ ನೋಡಿ ನಾವು ರೂಪಿಸಿ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲ ಒದಗಿಸಿ ನಮ್ಮ ಯಾರ ಮಸೀದಿ ಕಮಿಟಿಯಿಂದ ನಾವೆಲ್ಲ ಸವಲತ್ತುಗಳನ್ನ ಮಾಡಿಕೊಡ್ತೀವಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ರೂಪಿಸಿದ್ದೀವಿ. ನಾವು ಈಗ ನಗರ ಪಾಲಿಕೆಯಿಂದ ಮಿಷಿನ್ ಇದೆ, ಮತ್ತು ವೃದ್ಧವಾಯ ಪಿಂಚನ್ ಇದೆ, ಮತ್ತು ಬೇರೆ ಕೆಲವೆಲ್ಲ ಈ ಸಬ್ಸಿಡಿ ಲೋನ್ಸ್ ಎಲ್ಲ ಇದೆ. ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ವಿ. ಎಲ್ಲ ಡಾಕ್ಯುಮೆಂಟ್ ತಂದು ಕೊಟ್ಟರೆ ಅವರು ಕೆಲವರೆಲ್ಲ ಈಗ ಹಸು ಕಾರ್ಯಕ್ರಮ ಇದೆ, ಮತ್ತು ಫ್ರೀ ಸೋಲಾರ್ ಇದೆ. ಪ್ರತಿಯೊಂದನ್ನು ಕೂಡ ಜನಗಳು ಅದನ್ನು ಅರಿತುಕೊಂಡು ತಂದು ನಮ್ಮಲ್ಲಿ ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಅದಕ್ಕೆ ತಕ್ಕಂತೆ ನಾವು ಅದನ್ನು ಪಡೆದುಕೊಳ್ಬೋದು. ಈಗ ಸರ್ಕಾರದಲ್ಲಿ ಯೋಜನೆಗಳಿದೆ, ಪ್ರತಿಯೊಂದು ಯೋಜನೆಗಳನ್ನ ಪಡಿಬೇಕಾದ್ರೆ ಡಾಕ್ಯುಮೆಂಟ್ಸ್ ಬೇಕು. ಕೆಲವು ಡಾಕ್ಯುಮೆಂಟ್ಸ್ ಕೇಳಿದಾಗ ಈಗ ನೋಡಿ
ಸಿಲಿಂಡ್ರೇ ಬಂದಿದೆ, ಇನ್ನೂ ತಗೊಳಕ್ ಬಂದಿಲ್ಲ. ಅವ್ರು ಯಾರೋ ಎಲ್ಲೋ ಇದ್ದಾರೆ. ಕೆಲವ್ರು ಹೇಳ್ತಾರೆ ಬಂದು ಕೂಡ ತಗೊಂಡೋಗಿಲ್ಲ. ಕೆಲವ್ರು ಹೇಳ್ತಾರೆ ಅಯ್ಯೋ ಸರ್ ಕೊಡ್ಲಿಲ್ಲ ಅಂತಾರೆ. ಬಂದದನ್ನು ಉಪಯೋಗಿಸ್ಕೊಳ್ಳೋದು ಕಲಿಬೇಕು ಫಸ್ಟ್. ನಮ್ಮ ಜನ ಕಲ್ತ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇಲ್ಲ ಪ್ರತಿ ಒಂದು ವಾರ್ಡ್ಗಳು ಮೈಸೂರು ನಗರ 65 ವಾರ್ಡ್ ಯಾರಿಗೇ ಇಲ್ಲ ಅಂತ ಬಂದು ನಮ್ಮಲ್ಲಿ ಒಂದು ಕಾಲ್ ಮುಖಾಂತರ ನಮ್ಮ ಫೋನ್ ನಂಬರ್ ಹೇಳಿದ್ರೆ ನಾವು ಹೋಗಿ ನೋಡಿ ಅದು ಅವ್ರ ಮನೇಲಿ ಏನಿಲ್ಲ ಡಾಕ್ಯುಮೆಂಟ್ಸ್ ಅದಕ್ಕೆ ಒದಗಿಸಿ ಕೊಟ್ಟರೆ ನಾವು ತಗೊಂಡು ಕೊಡ್ತೀವಿ. BPL ಕಾರ್ಡು, ಆಧಾರ್ ಕಾರ್ಡು, ID ಕಾರ್ಡ್, ಪ್ರತಿ ಒಂದು ಕಾರ್ಡ್, ರೇಷನ್ ಕಾರ್ಡು ಮತ್ತು ಪಿಂಚನ್ಸ್ ಪ್ರತಿ ಒಂದನ್ನು ಕೂಡ ನಾವೇ ಮಾಡಿಕೊಡ್ತೀವಿ. ನನ್ನ ಇದು ಆಫೀಸ್ ಇದೆ, ನಮ್ಮ ಯಾರ ಮಸೀದಿ ಮೆಡಿಕಲ್ ಇದೆ, ಆನಿ ಮೆಡಿಕಲ್ ಮುಂಭಾಗ ಬಂದು ಯಾರೋ ಸಂಬಂಧಪಟ್ಟವ್ರು ಯಾರು ಇರ್ತೀವಿ ಇಲ್ಲಿ. ನಾನು ಕಾರ್ಪೊರೇಟರ್ ಆಗಿರೋ ಟೈಮಲ್ಲಿ 443 ಮನೆ ಕಟ್ಟಿ 143 ಮನೆ ತಮ್ಮ ಇಲ್ಲೇ ಇದೆ. 143 ಮನೆ ಕಟ್ಟಿ ಕೊಟ್ಟಿದ್ದೀನಿ. ಅಜಿಸೇಟ್ ನಗರ ಎಲ್ಲ ಸುಮಾರು ಅಭಿವೃದ್ಧಿ ಮಾಡಿದ್ದೀನಿ. ನನ್ನ ಕಾಲದಲ್ಲಿ ಸುಮಾರು ಅಭಿವೃದ್ಧಿ ಆಗಿದೆ. ಮೊದಲು ವಾರ್ಡ್ ನಂಬರ್ 52 ಇತ್ತು. ನಾನು ಈ ವಾರ್ಡ್ಗೆ ಕೆನರಾ ಬ್ಯಾಂಕ್ ತಗೊಂಬಂದೆ, RT ಆಫೀಸ್ ತಗೊಂಬಂದೆ, ಸಬ್ ರಿಜಿಸ್ಟರ್ ತಗೊಂಬಂದೆ, ಕೆಲವು ಪಾರ್ಕ್ಗಳೆಲ್ಲ ಅಭಿವೃದ್ಧಿ ಮಾಡಿದೆ. ವಾರ್ಡ್ 55 ಇತ್ತು ಅವಾಗ. ಈಗ ನಮ್ಮ 3 ವಾರ್ಡು ಆ ಕಡೆ 3 ಪೀಸ್ ಆಗಿದೆ. ಕೆಲವರು ಇದು ನನಗೆ ಸೇರುತ್ತೆ ನೋಡಿ, ತಮ್ಮ ಈ ಮೇನ್ ರೋಡೇ ಇವತ್ತವರೆಗೂ ಯಾರೂ ಅದರ ಬಗ್ಗೆ ಒಂದು ಕಾಳಜಿ ತೊಗೊಂಡು ಮಾಡಿಲ್ಲ. ಅದು ಮಾಡಬೇಕು ಅಂತೇಳಿ ಕೆಲವ್ರಿಗೆಲ್ಲ ಹೇಳಿದ್ದೀವಿ. ಈಗ ಅಧಿಕಾರಿಗಳು ದೂರ ಆದಮೇಲೆ ಈಗ ಮಾಡ್ತಾ ಇದ್ದೀವಿ. ಮತ್ತು ನಾನು ಈದ್ಗಾ ಸೆಕ್ರೆಟರಿ ಕೂಡ. ಈಗ ತಮಗೆ ಗೊತ್ತಿದೆ ಈದ್ಗಾ ಅಭಿವೃದ್ಧಿ ನಾನೇ ನಮ್ಮ ಸಮಿತಿಯವರು ಕಮಿಟಿಯವರೆಲ್ಲ ಸೇರಿ ನನ್ನ ಸಹಾಯ ಮಾಡಿರೋ ಜನ ಸಹಾಯದಲ್ಲಿ ಮಾಡಿದ್ದೀವಿ. ಇನ್ನೇನು ಬೇರೆ ಗೌರ್ಮೆಂಟ್ ಹಣದಿಂದಲ್ಲ, ಬಡ ಜನ ಅದನ್ನು ಕೊಟ್ಟಿರೋ ತೊಗೊಂಡು ನಾವು ಅದನ್ನೆಲ್ಲ ಹಾಕಿ ಅಲ್ಲಿಂದ ಕಟ್ಟಿದ್ವಿ. ಏನೋ ಜನಗಳ ಸಹಾಯ ಎಲ್ಲ ಸೇರಿ ನನ್ನ ನಿಲ್ಸಿದ್ರೆ ನಿಂತ್ಕೋತೀನಿ. ಜನಗಳ ಸಹಾಯ ಬೇಕಲ್ಲ ಮೇಡಮ್. ಜನಗಳಿಂದ ನಾವೇನು ಮಾಡೋಂಗಿಲ್ಲ. ಜನ ನಮ್ಮನ್ನು ಗುರ್ತಿಸಿ ಓಟ್ ಮಾಡ್ಬೋದು, ಇವ್ರನ್ನ ಗೆಲ್ಸಿದ್ರೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ನೋಡಿ ಇಲ್ಲಿ ಕಲ್ಯಾಣೇಶ್ವರ ದೇವಸ್ಥಾನ ಇದೆ, ಅದನ್ನು ಕೂಡ ನಾನೇ ಅಭಿವೃದ್ಧಿ ಮಾಡಿದ್ದು. ನನಗೆ ಜಾತಿ ಇದೆಲ್ಲ ಇಲ್ಲ. ಯಾರು ಪ್ರೀತಿ ವಿಶ್ವಾಸದಿಂದ ಇದ್ದಾರೋ ಅವ್ರನ್ನ ಕಳಿಸಿಟ್ಟಿದ್ದೀನಿ. ಅದಕ್ಕೆ ನನಗೆಲ್ಲ ಸಹಕರಿಸಿದ್ರೆ ನಿಂತ್ಕೋತೀನಿ ಮೇಡಮ್. ಇವತ್ತವರೆಗೂ ಆಗಿಲ್ಲ. ಇಲ್ಲೇನಾಗಿದೆ 35 ಈ ಕಡೆ, 34 ಆ ಕಡೆ. ಇವ್ರು ನನಗೆ ಬರಬೇಕು, ಅವ್ರು ನನಗೆ ಬರಬೇಕು ಅಂತೇಳಿ ಇವತ್ತವರೆಗೂ ಅಭಿವೃದ್ಧಿ ಆಗಿಲ್ಲ ಮೇಡಮ್. ಇಲ್ಲ ಅದಕ್ಕೆಲ್ಲ ನಾನು ಈಗ ಎಲ್ಲ ಹೇಳಿದ್ದೀನಿ. ಈಗ ಕಾರ್ಪೊರೇಟರ್ಸ್ ಎಲ್ಲ ಎಕ್ಸ್ ಆದ್ಮೇಲೆ ಈಗ ಯಾಕೆ ನನಗೆ ಸೇರುತ್ತೆ ಪ್ರತಿಯೊಬ್ಬರು ಬರ್ತಾರೆ. ಆದ್ರಿಂದ ಯಾರಿಗೂ ಬೇಡ ಈಗ ಅಂತೇಳಿ ಈಗ ನಗರ ಪಾಲಿಕೆ ಆಡಳಿತಾಧಿಕಾರಿ ಇದ್ದಾರೆ, ಅವರು ಹೇಳಿದ್ದೀನಿ, ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಈಗ ಅಭಿವೃದ್ಧಿ ಆಗುತ್ತೆ. ಯಾಕೆಂದ್ರೆ ಏರಿಯಾ ಮೇಡಮ್ ಯಾರು ಕೇಳೋರಿಲ್ಲ. ಈಗ ಏನಂತ ಹೇಳಿದ್ರೆ ಇಲ್ಲೆಲ್ಲ ಹಿಂದುಳಿದ ಜನ ಇದ್ದಾರೆ, ಬಡ ಜನ ಇದ್ದಾರೆ, ಹಣದವ್ರು ಯಾರು ಇಲ್ಲ, ಇಲ್ಲಿ ಕೇಳೋರು ಇಲ್ಲ. ಅದೇ ಕೊರತೆ. ಆಮೇಲೆ ನಾವಾಗಿ ಹೋಗಿ ನಿಮ್ಮ ಹತ್ರ ಹೇಳಿದ್ರೆ ತಾನೆ, ಕಷ್ಟ ಹೇಳಿದ್ರೆ ಕೇಳ್ತೀವಿ. ನಾವು ಕಷ್ಟನೇ ಹೇಳಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಜ್ವರ ಬಂದರೆ ಔಷಧಿ ಸಿಗುತ್ತೆ, ಅದು ಹೇಳೋರೇ ಇಲ್ವಲ್ಲ.